ಗುಡ್ ಈವ್ನಿಂಗ್. ಇವತ್ತು ಸನ್ನಿನ ಸಮ್ಮನ ಕರ್ಕೊಂಡು ಒಂದು ಸ್ವಲ್ಪ ಸ್ನ್ಯಾಕ್ಸ್ ತಿನ್ಸ್ಕೊಂಡು ಬರೋಣ ಅಂತ ಹೊರಗಡೆ ಹೋಗ್ತಾ ಇದ್ವಿ. ಬನ್ನಿ, ಅವರು ಕೂಡ ರೆಡಿಯಾಗಿದ್ದಾರೆ, ಹೋಗೋಣ. ಇದು ಇದೇ ಲಾಗಲ್ಲಿ ಬರುತ್ತಾ ನೆಕ್ಸ್ಟ್ ಲಾಗಲ್ಲಿ ಬರುತ್ತಾ ಗೊತ್ತಿಲ್ಲ, ಬಟ್ ಹೋಗ್ತಾ ಇದ್ದೀವಿ. ಬನ್ನಿ. ನೋಡಿ, ಇಲ್ಲಿ ರೆಡಿಯಾಗಿದ್ದಾರೆ, ಹೊರಟಿದ್ದಾರೆ. ಹಾಗೆ ಒಂದು ಸ್ವಲ್ಪ ಸರ್ಪ್ರೈಸ್ ಇದೆ ಎಲ್ರಿಗೂ, ನೋಡೋಣ. ಹೋಗೋಣವಾ? ಬಾಯ್. ಜಾಗ ಇಲ್ಲ ಸನ್ನಿ ನೋಡಿ ಎಷ್ಟು ಫುಲ್ ಟೆನ್ಷನ್ ಆಗ್ಬಿಟ್ಟಿದೆ, ನಾನು ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಓ ಬಾಯ್ ಪಾಪ, ಬಾಯ್. ಅಯ್ಯೋ ರೆಡಿ ಆದ ಹೋಗಕ್ಕೆ. ಜಾಗ ಇಲ್ಲ ಅಂದ್ರೆ ಬಾಯ್ ಅಂತ ಹೇಳಕತ್ತ. ನಾನು ಎಲ್ಲ ಅಳ್ತಾನೇನಂತ ನಾನು ಅನ್ಕೊಂಡೆ. ಇವಾಗ ರಾತ್ರಿ ಒಂದು 6 o'clock ಆಗಿದೆ ಅಷ್ಟೇ, ಸಾಯಂಕಾಲ. ಓಕೆ. ತಮ್ಲೈನಾಗ ಹೇಳ್ದಾಗೇನೆ ನ್ಯೂ ಇಯರ್ ಬಂತಲ್ವಾ, ಹಂಗಾಗಿ ಒಂದು ಮೆಮೊರಿಗಿರಲಿ ಅಂತೇಳಿ ಮನೆಗೊಂದು ವಸ್ತು ತಗೊತಾ ಇದ್ದೀವಿ. ಹಂಗಾಗಿ ನೋಡ್ಕೊಂಡು ಬರೋಣ ಅಂತ ಹೋಗಿದ್ವಿ ನೋಡಿ ಶಾಪ್ಗೆ. ಚೆನ್ನಾಗಿ ಡೆಕೋರೇಷನ್ ಮಾಡಿದ್ರು, ಕ್ರಿಸ್ಮಸ್ ಡೇ ಇರೋದ್ರಿಂದ. ಸನ್ನಿ ಆ್ಯಂಡ್ ಸಮ್ಮು ಫೋಟೋಸ್ ತೆಕ್ಕೊತಾ ಇದ್ರು, ನಾನು ಈ ಕಡೆ ಎಲ್ಲನೂ ಸರ್ಚ್ ಮಾಡ್ತಾ ಇದ್ದೆ. ಆ್ಯಂಡ್ ಏನು ತೊಗೊತಿದ್ದೀವಿ ಅಂತೇಳಿ ನೀವು ಈ ಲಾಗಿಗೆ ಗೆಸ್ ಮಾಡಿ ಕಮೆಂಟ್ ಮಾಡಿ, ಆಯಿತಾ? ನಾನು ಏನು ತೊಗೊಂಡೆ ಅಂತ ಆಲ್ರೆಡಿ ಬುಕ್ ಮಾಡಿ ಬಂದಿದ್ದೀವಿ. ಏನು ತೊಗೊಂಡೆ ಅಂತೇಳಿ ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ಆರ್ಡ್ರ್ ಕೊಟ್ಟಿದ್ದು ಬಂದಮೇಲೆ ನಾನು ತಿಳಿಸ್ತೀನಿ. ಹಾಗಾಗಿ ನ್ಯೂ ಇಯರಿಗೆ ಒಂದು ಮೆಮೊರಿ ಇರಲಿ ಅಂದ್ಬಿಟ್ಟು ನೋಡ್ತಾ ಇದ್ವಿ ನೋಡಿ. ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಫ್ರಿಜ್ ಕೂಡ ಇದ್ವಲ್ವ, ಫ್ರಿಜ್ಜನ್ನು ನೋಡ್ತಾ ಇದ್ದೆ, ನೋಡೋಣ ಅಂದ್ಬಿಟ್ಟು. ಚೆನ್ನಾಗಿ ಕಲೆಕ್ಷನ್ಸ್ ಕೂಡ ಬಂದಿದ್ವು, ಅದೇ ನೋಡ್ತಾ ಇದ್ದೆ ನೋಡಿ. ಇವರು ನನ್ನಿಂದನೇ ತಿರುಗಾಡ್ತಾ ಇದ್ರು, ನನಗೆಲ್ಲಿ ಭಯ ಅಲ್ವಾ, ಮಕ್ಕಳು ಏನಾದರೂ ಮಾಡಿಬಿಡ್ತಾರೇನೋ ಅಂದ್ಬಿಟ್ಟು ಅವ್ರ ಕಡೆನೇ ಗಮನ ಇತ್ತು ನಂದು. ಹಾಗೆ ನಮ್ಗೆ ಏನು ವಸ್ತು ಬೇಕು ಅದನ್ನು ನೋಡಿಕೊಂಡು, ಅಂದರೆ ಒಂದು 3-4 ಅಂಗಡಿನ ನಾವು ಹುಡ್ಕಾಡಿದ್ವಿ. ಇಲ್ಲೂ ಕೂಡ ನನಗೆ ಅಷ್ಟೊಂದು ಸೆಟ್ ಆಗಲಿಲ್ಲ. ನೋಡೋಣ ಅಂತೇಳಿ ಪೆಂಡಿಂಗಲ್ಲಿ ಬಿಟ್ಟು ಸುಮ್ಮನೆ ನೋಡ್ಕೊಂಡು ಬಂದಿದ್ದಷ್ಟೇ, ಏನು ಪರ್ಚೇಸ್ ಮಾಡಲಿಲ್ಲ. ನೆಕ್ಸ್ಟ್ ನೋಡೋಣ ಅಂದ್ಬಿಟ್ಟು. ಏನು ಬೇಕು ಹೇಳಿ ನಿನಗೆ? ಕ್ರಿಸ್ಮಸ್ ಟ್ರೀ ಓಕೆ. ಇವರಿಬ್ಬರಿಗೆ ಇಲ್ಲಿ ಕ್ರಿಸ್ಮಸ್ ಡೇ ಸೆಲೆಬ್ರೇಷನ್ಗೆ ಡೆಕೋರೇಷನ್ ಮಾಡಿದ್ರಲ್ವಾ, ಅದು ಫುಲ್ ಇಷ್ಟ ಆಗೋಗ್ಬಿಟ್ಟಿದೆ. ಅದನ್ನು ಕೂಡ ತೋರಿಸ್ಕೊಂಡು ಒಂದು ಸ್ವಲ್ಪ ಫೋಟೋ ತೆಕ್ಕೊಂಡು, ನೆಕ್ಸ್ಟ್ ಸನ್ನಿ ಆ್ಯಂಡ್ ನಾನು ತುಂಬ ದಿನನೇ ಆಗಿತ್ತು ಹೋಟೆಲಲ್ಲಿ ಚಾಟ್ಸ್ ತಿಂದಿರಲಿಲ್ಲ. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಹೋಟೆಲ್ಗೂ ಹೋದ್ವಿ ನೋಡಿ. ಹೋಟೆಲಲ್ಲಿ ಏನು ಊಟ ಏನು ಮಾಡೋಕ್ಕೆ ಹೋಗಲಿಲ್ಲ, ಎಲ್ಲ ಖಾಲಿ, ತಿಂದು ಖಾಲಿ ಮಾಡಿಬಿಟ್ಟಿವಿ ಎಲ್ಲ ಸರ್. ಇವಾಗ ಅವರೇ ಆರ್ಡರ್ ಮಾಡ್ತಿದ್ದಾರೆ ನಮ್ಮಿಬ್ಬರನ್ನ ಬಿಟ್ಟು. ತಿನ್ನೋದು ಮಾಡ್ಕೋಬೇಕಂತ. ಆಗ್ಲೇ ಹೇಳ್ದಾಗೆ ಹೋಟೆಲ್ಗೆ ಕೋಇನ್ಸಿಡೆಂಟ್ ಸನ್ನಿ ಫ್ರೆಂಡ್ ಕೂಡ ಬಂದ್ಬಿಟ್ಟಿದ್ಲು. ಫುಲ್ ಅವಳೆಲ್ಲ ಮಾತಾಡಿಸ್ತಾ ಇದ್ಲು, ಸನ್ನಿ ನಾಚಿ ನೀರಾಗ್ತಾ ಇದ್ದ ನೋಡಿ. ಅದನ್ನ ನೋಡಿ ಒಂದು ಸ್ವಲ್ಪ ಹೊತ್ತೆಲ್ಲ ಅವ್ರ ಪೇರೆಂಟ್ಸ್ ಆಗಿರ್ಬೋದು, ನಮ್ಮ ಪೇರೆಂಟ್ಸ್ ಆಗಿರ್ಬೋದು, ನಾವಾಗಿರ್ಬೋದು ಫುಲ್ ಎಂಜಾಯ್ ಮಾಡಿದ್ವಿ ನೋಡಿ ನಗ್ತಾ. ಇವ್ರೇನಪ್ಪ ಅಂದರೆ ನಮಗೆ ಆರ್ಡ್ರ್ ಮಾಡೋಕ್ಕೆ ಬಿಡ್ತಾ ಇಲ್ಲ, ಅವರೇ ಮಾಡ್ಕೊತಾ ಇದ್ದಾರೆ ನೋಡಿ. ಮಸಾಲೆ ದೋಸೆ ಬಂತು, ತಿಂತಾ ಇದ್ದಾರೆ ಎಲ್ಲರೂ ಸೇರಿಕೊಂಡು. ನಾನು ಸ್ವಲ್ಪ ತಿಂದೆ ಅಷ್ಟೇ, ಜಾಸ್ತಿ ಏನು ತಿನ್ನಕ್ಕೆ ಹೋಗಲಿಲ್ಲ.
ನೆಕ್ಸ್ಟ್ ಡೇ ಲಾಗ್ ಮತ್ತೆ ಸ್ವಲ್ಪ ಶಾಪಿಂಗ್ ಇದೆ, ಹೊರಗಡೆ ಹೋಗ್ತಾ ಇದ್ದೀವಿ. ಆ್ಯಂಡ್ ನಮ್ಮ ಅತ್ತೆಗೋಸ್ಕರ ಸೀರೆ ತಗೋಬೇಕಾಗಿತ್ತು. ಆ್ಯಂಡ್ ಏನು ತಾತ ಅಜ್ಜಿ ಪುಣ್ಯತಿಥಿ ಇರೋದ್ರಿಂದ ಅತ್ತೆ ಮತ್ತು ಮಾಮಗೆ ಬಟ್ಟೆ ತಗೋಬೇಕಾಗಿತ್ತು. ಹಾಗಾಗಿ ಶಾಪಿಂಗ್ ಹೋಗ್ತಾ ಇದ್ದೀವಿ, ಸ್ಯಾರಿ ಶಾಪಿಂಗ್. ಈಗ ಆಲ್ರೆಡಿ 6:15 ಆಗಿದೆ. ಇವು ಪಿಳ್ಳೆಗಳನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ, ಏನಾಗುತ್ತೋ ಏನಿಲ್ಲ. ಬನ್ನಿ ಹೋಗೋಣ. ಬಾ ನಡಿ ಹೋಗೋಣ. ಸನ್ನಿಯ ಸಮ್ಮ ಅಲ್ಲೇ ಚಪ್ಪಲ್ ಹಾಕೋ ಅಲ್ಲಿ ಬಿಟ್ಟಿದೆಯಲ್ಲ ಅಲ್ಲೇ ಹಾಕೋ. ಇಬ್ರನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಸ್ಯಾರಿ ತಗೊಂತೀನೋ ಏನು ಹಂಗೆ ಬರ್ತೀನೋ ಗೊತ್ತಿಲ್ಲ. ಫೈನಲಿ ಆಗಿ ಇವರು ನೋಡಿ ಸ್ಟೆಪ್ಸಿಗೆ ಹೋಗ್ಬಾರ್ದು ಪುಟ್ಟ, ಕಾಲು ಜಾರುತ್ತೆ. ಸನ್ನಿ ನೋಡಲ್ಲ ಹೆಂಗಾಟ ಆಡಕತ್ತಾರ. ಶಾಪಿಗೆ ಹೋಗಿ ಸ್ಯಾರಿ ಕೂಡ ಪರ್ಚೇಸ್ ಮಾಡಿದಾಯ್ತು ನೋಡಿ. ತೋರಿಸಿದ್ನಲ್ಲ ಅದೇ ಸ್ಯಾರಿ ತಗೊಂಡಿರೋದು ನಾನು. ಅತ್ತೆಗೆ ಸಿಂಪಲ್ ಆಗಿ ಆ್ಯಂಡ್ ಕಾಟನಲ್ಲಿ ಬೇಕಾಗಿತ್ತು ಸ್ಯಾರಿ, ಹಂಗಾಗಿ ಅದೇ ತಗೊಂಡಿರೋದು. ಇಲ್ಲಿ ಇವ್ರದ್ದಿಬ್ರದ್ದು ಕಿತಾಪತಿ ನೋಡಬೇಕು. ಇನ್ನು ಕೆಳಗಡೆ ಏನು ಹಾಕಿರ್ತಾರಲ್ವ ಮ್ಯಾಟ್, ಅದ್ರ ಮೇಲೆಲ್ಲ ಬಿದ್ದೊದ್ದಾಡ್ತಾ ಇದ್ರು. ನಾನು ಬೇಡ ಅಂದ್ರೂ ಅಲ್ಲಿ ಬಿಡ್ಲ ಇಲ್ಲ ಓನರು. ನೋಡಿ ಸನ್ನಿ ಟಾಯ್ಸು. ಸಮ್ಮು ಫುಲ್ ಮೇಕಪ್ ಸೆಟ್ ತಗೊಂಡಳ. ಸನ್ನಿ ಕಾಕ್ ತಗೊಂಡಿದ್ದಾನೆ. ಸಮ್ಮಿ ಶಾಪಿಂಗ್ ಮಾಡ್ಕೊಂಡಿದ್ದಾರೆ ಇವರಿಬ್ರು. ಫುಲ್ ಖುಷಿ ಮೇಕಪ್ ಸೆಟ್ ತಗೊಂಡು ಗಾಡಿಗೋಸ್ಕರ ವೇಟಿಂಗ್. ಗಾಡಿ ಬಂತು. ನಾನೇನೊಂದು ವಸ್ತು ಸರ್ಚ್ ಮಾಡ್ತಾ ಇದ್ವಿ ಅಂತೇಳಿ ಹೇಳ್ತಾ ಇದ್ನಲ್ಲ, ಹಂಗಾಗಿ ಅಲ್ಲಿ ಅಂಗಡಿಯಲ್ಲಿ ಅಷ್ಟೊಂದು ಅಡ್ಜಸ್ಟ್ ಆಗಲಿಲ್ಲ. ಇಲ್ಲಿ ಕೂಡ ಬಂದು ನೋಡಿದ್ವಿ. ಫೈನಲ್ ಆಗಿ ಮನೆಗೆ ಬಂದ್ವಿ. ಅಷ್ಟೊಂದು ವಿಡಿಯೋ ಮಾಡ್ಕೊಳ್ಲಿಕ್ಕೆ ಆಗಲಿಲ್ಲ ನನಗೆ, ಯಾಕಂದರೆ ಇಬ್ಬರನ್ನ ಕರ್ಕೊಂಡು ಮ್ಯಾನೇಜ್ ಮಾಡೋ ಅಷ್ಟಿಗೆ ಸಾಕಾಯಿತು. ಹಾಗಾಗಿ ನೋಡೋಣ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ನಿಮಗೆ ಏನಂತ ಅಪ್ಡೇಟ್ ಕೊಡ್ತೀನಿ. ನಾವು ಏನು ತಗೊತಾ ಇದ್ದೀವಿ ಅಂತೇಳಿನೂ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀವಿ, ಆಯಿತಾ? ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋಣ. ಮತ್ತೆ ಟಾಯ್ಸ್ ತೊಗೊಂಡು ಬಂದಿದ್ದಾರೆ, ಹರಡ್ಕೊಂಡು ಕುಂತ್ಕೊಂಡಿದ್ದಾರೆ ನೋಡಿ. ಮನೇಲಿ ಇವಾಗಿರೋ ಟಾಯ್ಸೇ ಸಾಕಾಗಿದೆ, ಕೇಳಲ್ಲ ಮಕ್ಕಳು. ಆ್ಯಂಡ್ ಇವತ್ತು ರಾತ್ರಿ ಅಡುಗೆಗೆ ಸೌತೆಕಾಯಿ ಪಲ್ಯ ಆ್ಯಂಡ್ ರೊಟ್ಟಿ, ಬೆಂಡೆಕಾಯಿ ಪಲ್ಯ ಮಾಡ್ತಾ ಇದ್ದೀನಿ ನೋಡಿ. ಇದು ನಾರ್ಮಲ್ ಆಗಿ ಬರೀ ಸೌತೆಕಾಯಿ ಪಲ್ಯ ಮಾಡಿ ಬೋರ್ ಆಗೋರು ಈ ಥರ ಮಾಡ್ಬೋದು. ಜಾರಲ್ಲಿ 1-2 ಮೆಣಸಿನ್ಕಾಯಿ ಹಾಕ್ಕೊಂಡು ಸ್ವಲ್ಪ ತೆಂಗಿನದು ತುರಿದಿರೋ ಪೌಡ್ರ್ ಹಾಕ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು. ಆ್ಯಂಡ್ ಕೊತ್ತಂಬರಿ ಸೇರಿಸ್ಕೊತಾ ಇದ್ದೀನಿ. ಕೊತ್ತಂಬರಿ ಸೇರಿಸ್ಕೊಂಡ ತಕ್ಷಣವೇ ಸ್ವಲ್ಪ ಜೀರಿಗೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ನೆಕ್ಸ್ಟ್ ಸ್ವಲ್ಪ ಬೆಲ್ಲ ಸೇರಿಸ್ಕೊತಾ ಇದ್ದೀನಿ. ನಾನು ಪೌಡ್ರ್ ಹಾಕ್ಕೊತಿದ್ದೀನಿ, ನೀವು ಬೆಲ್ಲ ಕೂಡ ಹಾಕ್ಕೋಬೋದು. ಇದನ್ನು ನಾವು ನೀರು ಹಾಕ್ತಾನೆ ಗ್ರೈಂಡ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ. ಇದನ್ನು ನೀವು ಕೂಡ ಮನೇಲಿ ಮಾಡ್ಕೊಂಡು ತಿನ್ನಿ, ತುಂಬ ಟೇಸ್ಟ್ ಆಗುತ್ತೆ. ಸೇಮ್ ಏನು ನಾವು ಪುಂಡಿ ಪಲ್ಯ ಅಂತ ಕರಿತೀವಲ್ಲ ಉತ್ತರ ಕರ್ನಾಟಕದ ಕಡೆ, ಅದೇ ಸೇಮ್ ಟೇಸ್ಟ್ ಕೊಡುತ್ತೆ ನೋಡಿ. ಇಲ್ಲಿ ನಾನು ತರಿಯಾಗಿ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ. ಯಾವ ಥರ ಮಾಡ್ಬೇಕಂತಂದರೆ, ಒಂದು ಕಡಾಯಿಗೆ ಚೆನ್ನಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಜೀರಿಗೆ ಹಾಕ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಅದಕ್ಕೆ ಶೇಂಗಾ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಇದಕ್ಕೆ ಮುದ್ದೆ ಪಲ್ಯ ಅಂತೇಳಿ ಕರೀತಾರೆ, ಬಿಜಾಪುರ ಸೈಡ್ ತುಂಬ ಫೇಮಸ್ ಪಲ್ಯ ಇದು. ಇದಕ್ಕೆ ಶೇಂಗಾ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ಇಲ್ಲಿ ನಾನು. ಶೇಂಗಾ ಸ್ವಲ್ಪ
ಕೆಂಪಗಾಗೋ ತನಕ ಬಿಟ್ಬಿಟ್ಟು ಅದಕ್ಕೆ ಕರಿಬೇವು ಕೂಡ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕರಿಬೇವು ಮಿಕ್ಸ್ ಮಾಡ್ಕೊಂಡ ತಕ್ಷಣ ಚೆನ್ನಾಗಿ ಮಿಕ್ಸ್ ಕೊಡ್ಬೇಕು ಅದಕ್ಕೆ. ಇನ್ನು ನಾನೇನು ತುರಿದು ಇಟ್ಟಿದ್ನಲ್ವ ಸೌತೆಕಾಯಿನ ಅದನ್ನು ಫುಲ್ಲು ಆ್ಯಡ್ ಮಾಡಬೇಕಾಗುತ್ತೆ ನೋಡಿ. ಆ್ಯಡ್ ಮಾಡಿ ಚೆನ್ನಾಗಿ ಯಾವುದೇ ಕಾರಣಕ್ಕೂ ನೀರು ಮಿಕ್ಸ್ ಮಾಡ್ಕೊಳ್ಬೇಡಿ, ಯಾಕಂದರೆ ಸೌತೆಕಾಯಿ ನೀರಿನ ಅಂಶ ಇರೋದ್ರಿಂದ ಚೆನ್ನಾಗಿ ಫ್ರೈ ಆಗಲಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ನೆಕ್ಸ್ಟ್ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ. ಉಪ್ಪು ಆ್ಯಡ್ ಮಾಡಿದ ತಕ್ಷಣವೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದನ್ನು. ಒಂದು ಸ್ವಲ್ಪ ನೀರೆಲ್ಲ ಬಿಟ್ಕೊಂಡು ಎಣ್ಣೆ ಬಿಟ್ಕೋಬೇಕಾಗುತ್ತೆ ನೋಡಿ. ನೀರೆಲ್ಲ ಇದು ಮಾಡ್ಕೊಂಡು ನೋಡ್ತಿರ್ಬೋದು, ಇಲ್ಲಿ ಎಣ್ಣೆ ಬಿಟ್ಕೊಂಡಿದೆ ಇಲ್ಲಿ. ಇದನ್ನು ಸ್ವಲ್ಪ ಒಂದು 2 ನಿಮಿಷ 3 ನಿಮಿಷ ಈ ಥರ ಮುಚ್ಚಿಟ್ಬಿಡ್ರಿ. ಆಮೇಲೆ ತೆಗ್ದಾಗ ಅದ್ರದ್ದೊಂದು ಫ್ಲವರೇ ಬೇರೆ ಇರುತ್ತೆ, ಸ್ಮೆಲ್ಲು ಗಮ್ ಅಂತ ಇರುತ್ತೆ ನೋಡಿ. ನನಗಂತೂ ತುಂಬಾ ಫೇವ್ರೆಟ್ ಒನ್ ಇದು. ಬಿಸಿ ಬಿಸಿ ರೊಟ್ಟಿಲಂತೂ ತುಂಬ ಸಖತ್ತಾಗುತ್ತೆ. ಇನ್ನು ನಾನು ಆಗಲೇ ಮಿಕ್ಸರ್ಗೆ ಹಾಕಿ ಇಟ್ಕೊಂಡಿದ್ನಲ್ವ ಮಸಾಲಾನ ಕೂಡ ಇಲ್ಲಿ ಆ್ಯಡ್ ಮಾಡ್ತಾ ಇದ್ದೀನಿ ನೋಡಿ. ಮಸಾಲ ಆ್ಯಡ್ ಮಾಡಿ ಒಂದು 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಲೋ ಫ್ಲೇಮಲ್ಲಿ. ಅದು ಕೂಡ ಮಸಾಲ ಕೂಡ ಎಲ್ಲ ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಡ್ಬೇಕಲ್ವಾ, ಹಂಗಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡ್ತಿರ್ಬೋದು ನಾನಿಲ್ಲಿ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ತಾ ಇದ್ದೀನಿ. ಇದಕ್ಕೆ ಒಂದು ನಿಮಗೆ ಎಷ್ಟು ಬೇಕಷ್ಟು ಅರಿಶಿನ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಯಾವುದೇ ರೀತಿ ಖಾರ ಪುಡಿ ಅದು ಏನು ಆ್ಯಡ್ ಮಾಡ್ತಾ ಇಲ್ಲ ನಾನು. ಇದನ್ನು ಚೆನ್ನಾಗಿ ಮಿಕ್ಸ್ ಕೊಟ್ಟು ಸ್ವಲ್ಪ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೊಳ್ಳಿ ಇದನ್ನು. ಇದಕ್ಕೆ ನೀವು ಆಮೇಲೆ ಒಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 5 ನಿಮಿಷ ಮತ್ತೆ ಚೆನ್ನಾಗಿ ಮಿಕ್ಸ್ ಕೊಟ್ಕೊತಾ ಇರಬೇಕು ನೋಡಿ. ಉತ್ತರ ಕರ್ನಾಟಕದ ಕಡೆ ತುಂಬ ಫೇಮಸ್ ಪಲ್ಯನೇ ಅಂತ ಹೇಳ್ಬೋದು. ಸೌತೆಕಾಯಿ ಮಾಡಿ ಮಾಡಿ ಬೋರ್ ಆಗಿದ್ರೆ ಈ ಥರ ಮಾಡ್ಕೊಂಡು ತಿನ್ನಿ, ತುಂಬ ಚೇಂಜಸ್ ಕೂಡ ಅನಿಸುತ್ತೆ ಇದು. ಇನ್ನು ಈ ಕಡೆ ಏನು 2 ಸ್ಪೂನು ಕಡಲೆ ಹಿಟ್ಟನ್ನ ತೊಗೊಂಡಿದ್ದೀನಿ. ಅದನ್ನು ಎಲ್ಲೂ ಗಂಟು ಬರದೇ ರೀತಿ ಕಲಿಸ್ಕೊಳ್ಳಿ ನೀಟಾಗಿ. ಎಲ್ಲೂ ಗಂಟು ಬರಬಾರ್ದು, ಗಂಟು ಬಂದರೆ ಚೆನ್ನಾಗಾಗಲ್ಲ, ಗಂಟು ಆಗಿಬಿಡುತ್ತೆ. ಒಂದು 2 ಸ್ಪೂನ್ಗೆ 1 ಕಪ್ ನೀರು ಹಾಕ್ಕೊಂಡು ಇನ್ನೇನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ತರಕಾರಿನ ಅದ್ರ ಮೇಲೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ. ಮಿಕ್ಸ್ ಮಾಡ್ಕೊಂಡ ತಕ್ಷಣ ಒಂದು ಸ್ಮೆಲ್ ಬರುತ್ತೆ ಗಮ್ ಅಂತೇಳಿ. ಸೇಮ್ ಉತ್ತರ ಕರ್ನಾಟಕದ ಕಡೆ ಪುಂಡಿ ಪಲ್ಯ ಯಾವ ಥರ ಮಾಡ್ತೀವಿ ನೋಡಿ, ನುಚ್ಚಾಕಿ ಪುಂಡಿ ಪಲ್ಯ ಅಂತ ಮಾಡ್ತೀವಿ ನಮ್ಮ ಕಡೆ, ಅದೇ ಥರನೇ ಟೇಸ್ಟ್ ಇರುತ್ತೆ. ನೀವು ಪುಂಡಿ ಪಲ್ಯ ಇರಲಾರ್ದಾಗ ಇದನ್ನು ಮಾಡ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಸಕ್ಕ ಟೇಸ್ಟ್ ಆಗಿರುತ್ತೆ. ನೀವು ಕೂಡ ಒಂದ್ಸಲ ಮನೇಲಿ ಮಾಡ್ಕೊಂಡು ತಿನ್ನಿ. ನೋಡ್ತಿರ್ಬೋದು ಈ ಕಡೆ ನಾನು ಬೆಂಡೆಕಾಯಿ ಪಲ್ಯ ಕೂಡ ಮಾಡಿದ್ದೀನಿ. ನಾನೇನು ರೆಸಿಪಿ ಶೇರ್ ಮಾಡ್ಕೊತಾ ಇಲ್ಲ, ಆಲ್ರೆಡಿ ನಾನು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ನೆಕ್ಸ್ಟು ತರಕಾರಿ ಸೌತೆಕಾಯಿ ಪಲ್ಯ ಕೂಡ ರೆಡಿಯಾಗಿ ಹೋಗಿದೆ, ಮುದ್ದೆ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಈ ಕಡೆ ರೊಟ್ಟಿ ಮಾಡೋಣ ಅಂತೇಳಿ ಹಿಟ್ಟನ್ನ ಜಲಟಿ ಮಾಡ್ಕೊತಾ ಇದ್ದೀನಿ ನೋಡಿ. ಸ್ಟಾರ್ಟಿಂಗ್ ರೊಟ್ಟಿ ಮಾಡೋಕ್ಕೆ ಬರದೇ ಇರೋರು ಈ ವಿಡಿಯೋ ನಿಮಗೆ ಹೆಲ್ಪ್ ಆಗ್ಬೋದು ಅಂದ್ಕೊತೀನಿ, ಹಂಗಾಗಿ ತೋರಿಸ್ತಾ ಇದ್ದೀನಿ. ಯಾವುದೇ ರೀತಿ ರೊಟ್ಟಿ ಮಾಡೋದೇನು ರಿಸ್ಕ್ ಅಲ್ಲ. ಚೆನ್ನಾಗಿ ಕುದಿಯೋ ನೀರಲ್ಲಿ ಹಿಟ್ಟನ್ನ ಚೆನ್ನಾಗಿ ನಾದ್ಕೊಂಡು ಈ ಥರ ಲಟ್ಟಿಸ್ಕೊಂಡು ನೀವು ರೊಟ್ಟಿನ ಮಾಡ್ಕೋಬೋದು. ನಾನು ನೋಡ್ತಿರ್ಬೋದು ಲಟ್ಟಣಿಗೆ ಯಾವುದೇ ರೀತಿ ಪ್ಲಾಸ್ಟಿಕ್ ಕೂಡ ಹಾಕ್ಕೊಂಡಿಲ್ಲ. ಅದು ಪ್ರಾಕ್ಟೀಸ್ ಆಗ್ತಾ ಹೋದರೆ ಅದೇ ನೀಟಾಗಿ ಬರುತ್ತೆ. ನನಗಂತೂ ತುಂಬಾ ನೀಟಾಗಿ ರೊಟ್ಟಿ ಮಾಡೋದು ಕಲ್ತ್ಕೊಂಡು ಬಿಟ್ಟಿದ್ದೀನಿ ನಾನು. ಇದಕ್ಕೆ ಏನಪ್ಪ ಅಂದರೆ ಹಿಟ್ಟು ಚೆನ್ನಾಗಿ ನಾದ್ಕೊಳ್ಬೇಕು ನೋಡಿ. ನನಗೆ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಂಡ್ರೂ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಚೆನ್ನಾಗಿ ಒಂದು ಮೀಡಿಯಮ್ದ್ರಲ್ಲಿ ಹಿಟ್ಟನ್ನ ನಾದ್ಕೊಂಡ್ರೆ ಮಾತ್ರ ಮಸ್ತಾಗಿ ಬರ್ತವೆ ರೊಟ್ಟಿ. ರೊಟ್ಟಿ ಜೊತೆಗೆ ತರಕಾರಿ ಏನು ನಾನು ಸೌತೆಕಾಯಿ ಪಲ್ಯ ಮಾಡಿದ್ನಲ್ವ ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ನೋಡಿ. ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಂಡು ತಿನ್ನಿ. ನನಗಂತೂ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ಈ ಕಡೆ ಸನ್ನಿ ಕೂಡ ಅಷ್ಟೇ ಸತಾಯಿಸ್ತಾ ಇದ್ದ. ಇನ್ನು ನೋಡ್ತಿರ್ಬೋದು ಬಿಸಿ ಬಿಸಿ ರೊಟ್ಟಿ ಜೊತೆಗೆ ಮುದ್ದೆ ಪಲ್ಯ ಆ್ಯಂಡ್ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ತಿಂತಾ ಇದ್ದರೆ ಒಂದು 4-5 ರೊಟ್ಟಿ ತಿಂದ್ಬಿಡ್ಬೋದು. ನಾನು ಅಷ್ಟೊಂದೇನು ತಿನ್ನಲ್ಲ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್.